ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಆರ್ತಾ ಸ್ಟುಡಿಯೋಸ್ನಲ್ಲಿ ಒಂದು ಬಲ್ಕ್ ಆರ್ಡರ್ ಬಂದಿತ್ತು. ನಿಮ್ಗಳು ಯಾವ್ಯಾವ ಸೀರೆ ಆರ್ಡರ್ ಮಾಡಿದ್ರು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಲೈಕ್ ನಿಮಗೆ ತೋರಿಸ್ತೀನಿ ಯಾವ್ಯಾವ ಸೀರೆ ಆರ್ಡರ್ ಮಾಡಿದ್ರು ಅಂತ. ಸೊ ಅದ್ರ ಜೊತೆ ಪ್ಯಾಕ್ ಮಾಡಿದ್ದಾಗಿದೆ. ಪ್ಯಾಕ್ ಮಾಡಿದ್ದಾಗಿದೆ. ಅರೌಂಡ್ 13 ಸೀರೆ ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡಿದ್ದು ಯಾರು ಅಂದರೆ ಟೀಚರ್ಸ್ಗಳು ಆರ್ಡರ್ ಮಾಡಿದ್ರು. ಅವ್ರಿಗೆ ಉಟ್ಕೊಳ್ಳೋಕ್ಕೆ ಆಲ್ಮೋಸ್ಟ್ ಒಂದೇ ಥರದ್ದು ಬೇಕು ಆ್ಯಂಡ್ ಸಾಫ್ಟಾಗಿರೋದು ಬೇಕು ಅಂತ ಸುಮಾರು ಡೋಲಾ ಸಿಲ್ಕ್ ಸ್ಯಾರಿಗಳು, ಆಮೇಲೆ ಸಾಫ್ಟ್ ಲಿನನ್ ಸ್ಯಾರೀಸ್ನೆಲ್ಲ ಆರ್ಡರ್ ಮಾಡಿದ್ದಾರೆ. ಸೊ ಇದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಬೇಗ ಇಲ್ಲಿಗೆ ಬಂದೆ. ತಿಂಡಿ ಕೂಡ ಇಲ್ಲೇ ಮಾಡಿಕೊಂಡು ತಿನ್ನೋಣ ಅಂತ. ಅವ್ರಿಗೆ ಅರ್ಜೆಂಟಾಗಿ ಬೇಗ ಬೇಕಂತೆ, ಅಂದರೆ ಒಂದು 3 ಡೇಸ್ ಒಳಗೆ ಅವ್ರಿಗೆ ರೀಚ್ ಆಗಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ನೀವುಗಳು ಯಾರಾದರೂ ಈ ಥರ ಬಲ್ಕ್ ಆರ್ಡರ್ಸ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಆರ್ಡರ್ ಮಾಡ್ಬೋದು. ನೀವುಗಳನ್ನು ಆರ್ಡರ್ ಮಾಡ್ಬೋದು. ಯಾಕೆಂದರೆ ತುಂಬ ಜನ ಕೇಳ್ತಿರ್ತಾರಲ್ಲ, 1-2 ಸೀರೆನ ಆರ್ಡರ್ ಮಾಡಬೇಕಾ ಅಥವಾ ಒಟ್ಟಿಗೆ ಸಿಗುತ್ತಾ ಅಂತ. ಸೊ ಈ ಥರದ್ದು ಸಿಗುತ್ತೆ, ಬಟ್ ಸೇಮ್ ಕಲರ್ ಅಲ್ಲ, ಟೈಪ್ ಸೇಮ್, ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಥರ ಇದೆ. ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇಲ್ಲಿ ಯಾವ್ಯಾವ ಸೀರೆನ ಆರ್ಡರ್ ಮಾಡಿದ್ದಾರೆ ಅಂತ. ಸೊ ನೀವುಗಳು ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ಅದ್ರ ಜೊತೆ ವೆಬ್ಸೈಟ್ ಆರ್ಡರ್ಗಳು ಸಾಕಷ್ಟು ಬರ್ತಿದೆ. ನಿನ್ನೆ ರಾತ್ರಿ ಆರ್ಡರ್ ಬಂತು. ನಿನ್ನೆ ಸುಮಾರು ಬಂದಿದ್ದೆಲ್ಲಾನು ಶಿಪ್ ಮಾಡಿಬಿಟ್ಟಿದೆ. ಒಂದು 8-10 ಆರ್ಡರ್ ಮೇಲಿತ್ತು ವೆಬ್ಸೈಟಿಂದ ಬಂದಿದ್ದು, ಅದೆಲ್ಲ ಶಿಪ್ ಮಾಡಿದಾಗೋಯ್ತು. ಸೊ ರಾತ್ರಿ ಬಂದಿತ್ತು. ಹೈದರಾಬಾದಿಂದ 2 ಮಲ್ಮಲ್ ಕಾಟನ್ ಸ್ಯಾರೀಸ್ನ ಆರ್ಡರ್ ಮಾಡಿದ್ದು. ಸೊ ಸಿಂಗಲ್ ಪ್ಯಾಕ್ ಆಗಿದೆ. ಹೈದರಾಬಾದ್ಗೆ ಇದು ಹೋಗ್ತಿರೋದು. ಆಮೇಲೆ ನಾವು ತುಂಬ ಜನ ಕೇಳಿದ್ರೆ ನೀವು ಬರೀ ಕರ್ನಾಟಕ ಒಳಗೆ ಅಂತ. ಆ್ಯಕ್ಚುಲಿ ನಾವು ಇಂಡಿಯಾ ಒಳಗೆ ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆ ಶಿಪ್ ಮಾಡ್ತೀವಿ. ಅಂದರೆ ಔಟ್ಸೈಡ್ ಇಂಡಿಯಾ ಕೂಡ ನಮ್ಮ ಪ್ರಾಡಕ್ಟ್ಸ್ ಶಿಪ್ ಆಗುತ್ತೆ. ಸೊ ಯಾರಾದರೂ ನೀವು ಬಾಟಿಗಳು ಇಟ್ಕೊಂಡು ರೀಸೇಲ್ಗೆ ಬೇಕು ಅಂದರೆ ನನಗೆ ಪಿಂಗ್ ಮಾಡಿದ್ರೆ, ಸೊ ನಿಮಗೆ ಏನಾರು ಹೋಲ್ಸೇಲ್ ರೇಟ್ಸ್ ಥರ ಬೇಕು ಅಂದರೆ ಅದನ್ನು ಕೂಡ ನಾನು ಮಾಡ್ತೀವಿ. ಸೊ ಸದ್ಯಕ್ಕೆ ಸುಮಾರು ಸೀರೆಗಳು ಖಾಲಿ ಹೋಗಿದೆ, ಸ್ಟಾಕ್ ಬರಬೇಕು. ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ನೋಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡಿ ಬೇರೆ ಇನ್ನೆಲ್ಲಿ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬರ್ಬೋದು ಅಂತ. ಯಾಕೆಂದರೆ 9 ಯೂಶಲಿ ಕಳಿಸೋದು ಸ್ಪೀಡ್ ಪೋಸ್ಟಲ್ಲೇ, ಗೌರ್ಮೆಂಟ್ ಸರ್ವಿಸ್ನ ನಾವು ಯೂಸ್ ಮಾಡೋದು. ಲೈಕ್ ಬೆಂಗಳೂರೊಳಗಿದ್ರೆ 1 ದಿನದೊಳಗೆ ಬರುತ್ತೆ. ಬೆಂಗಳೂರಿಂದ ಆಚೆ ಆದರೆ 1 2 to 3 ವರ್ಕಿಂಗ್ ಡೇಸ್ನಲ್ಲಿ ಬರುತ್ತೆ. ಯಾಕೆಂದರೆ ಆಮೇಲೆ ಈಗ ಸ್ವಲ್ಪ ಮಳೆ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗ್ತಿರ್ಬೋದು. ಆಮೇಲೆ ನಾನು ಇಲ್ಲಿ ಈ ಚಾನಲಲ್ಲಿ ಸೀರೆಗಳು ಹಾಕಿದ್ಮೇಲೂ ನಿಮ್ಮ ಸಪೋರ್ಟ್ ಸಾಕಷ್ಟು ಆಗಿದೆ ನನಗೆ. ಯಾವ ಸ್ಯಾರಿ ಹಾಕಿದ್ರು ಬೇಗ ಸೋಲ್ಡ್ ಔಟ್ ಆಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗಳಿಗೋಸ್ಕರ ಸಾಕಷ್ಟು ಬೇರೆ ಬೇರೆ ವೆರೈಟಿ ಸೀರೆಗಳು ಡೆಫಿನೆಟ್ಲಿ ಬರುತ್ತೆ. ಸೊ ಆಮೇಲೆ ಇವತ್ತು ಆಚೆ ಹೋಗೋದು ಇದೆ, ಜಯನಗರ್ಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಯಾರನ್ನೋ ಮೀಟ್ ಮಾಡಬೇಕಿತ್ತು. ಹಾಗೆ ಬೇರೆ ಏನೇನೋ ಇರುತ್ತೆ ಒಂದಷ್ಟು ಶಾಪಿಂಗ್ ಎಲ್ಲ. ತಿಂಗಳಿಗೆ ಹೋದಾಗ ಕಾಫಿ ಪುಡಿ ಎಲ್ಲ ತೊಗೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಇಲ್ಲೇ ತಿಂಡಿ ಮಾಡ್ತಾ ಇದ್ದೆ. ತಿಂಡಿಗೆ ಅಂತ ದೋಸೆ ವಿತ್ ಚಟ್ನಿ ಮಾಡ್ತಾ ಇದ್ದೇನೆ. ತಿಂಡಿಗೆ ನಿಮ್ಗಳಿಗೆ ಹೇಳ್ದಂಗೆ ದೋಸೆ ಹಿಟ್ಟಿತ್ತು. ಸೊ ದೋಸೆ ವಿತ್ ಚಟ್ನಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬೇಗ ಕೆಲಸಗಳು ಆಗಬೇಕು ಅಂತ ಮಾಡಿ ಇಟ್ಬಿಟ್ಟಿದ್ದೀನಿ. 2 ತಟ್ಟೆಗೆ ಹಾಕಿ ರೆಡಿ ಇದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಆ್ಯಕ್ಚುಲಿ ಡ್ರೈ ಫ್ರೂಟ್ ಉಂಡೆ ಮಾಡೋಣ ಅಂದ್ಕೊಂಡೆ. ತುಂಬ ಹೆಲ್ತಿಯಾಗಿರುತ್ತೆ, ಯಾಕೆಂದರೆ ಸ್ವಲ್ಪನೂ ಸಕ್ಕರೆ ಯೂಸ್ ಮಾಡ್ತಿಲ್ಲ ಇಲ್ಲಿ. ನಾನು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ಗೆ ತೊಗೊಂಡಿರೋದು ಸ್ವಲ್ಪ ಬಾದಾಮಿ, ಗೋಡಂಬಿ, ಪಂಪ್ಕಿನ್ ಸೀಡ್ಸ್ ಹಾಗೆ ಪಿಸ್ತಾ ಸೀಡ್ಸ್. ಇದರ ಜೊತೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ತೊಗೊಂಡಿನಿ. ಹಾಗೆ ಒಂದು 10-12 ಬೆಂಡ್ ಖರ್ಜೂರ, ಅಂದರೆ ಒಣ ಖರ್ಜೂರ ಅಲ್ಲ, ಬೆಂಡ್ ಖರ್ಜೂರ ತೊಗೊಂಡಿದ್ದೀನಿ. ಸೊ ಫಸ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಗಸಗಸೆನ ಒಂದು ಬಾಣಲೆಗೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗಸಗಸೆನೂ ಒಳ್ಳೆಯದು, ಹಾಗೆ ಅದು ಕೋಟ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಅಂತ. ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಪಂಪ್ಕಿನ್ ಸೀಡ್ಸ್, ದ್ರಾಕ್ಷಿನ ಹಾಗೆ ಹಾಕ್ಕೊಳ್ತೀನಿ. ಇದಾದಮೇಲೆ ನಾನು ತೊಗೊಂಡಿರೋ ಅಂಥ ಖರ್ಜೂರನ ಒಂದು ಬಿಸಿ ಬಾಣಲೆಗೆ ಹಾಕಿ ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕಿನ್ನೇನು ಬೇರೆ ಹಾಕೋಷ್ಟು ಬೇಕಿಲ್ಲ. ಸೊ ಅದು ಆಗ್ತಿದ್ದಂಗೆ ಪುಡಿ ಮಾಡ್ಕೊಂಡಿರೋ ಅಂಥ ಅಷ್ಟು ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಖರ್ಜೂರಕ್ಕೆ ಅಂಟ್ಕೊಳ್ಳೋ ಅಷ್ಟು ಆದರೆ ಸಾಕಾಗತ್ತೆ. ನಾವು ನಿಧಾನಕ್ಕೆ ಮಾಡ್ತಾಯಿದ್ದೆ, ಅದು ಅಂಟ್ಕೊಳುತ್ತೆ. ಇದಕ್ಕೆ ಬೇರೆ ಸಕ್ಕರೆ ಪಾಕಾಗಲಿ ನೀರಾಗಲಿ ಏನೂ ಹಾಕ್ಕೊಳ್ಳೋ ಅಷ್ಟಿಲ್ಲ. ಆ್ಯಂಡ್ ಇದು ಆಗ್ತಿದ್ದಂಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಾಡ್ಕೊಂಡಿರೋ ಅಂಥ ಮಿಕ್ಸ್ಚರ್ನ ಒಂದು ಪ್ಲೇಟ್ಗೆ ಹಾಕಿ ಒಂದು 5 ನಿಮಿಷ ಆರಕ್ಕೆ ಬಿಡಬೇಕಾಗತ್ತೆ. ಯಾಕೆಂದರೆ ಬಿಸಿ ಇದ್ದಾಗ ಆ್ಯಕ್ಚುಲಿ ಉಂಡೆ ಕಟ್ಟೋಕ್ಕೆ ಆಗಲ್ಲ. ಖರ್ಜೂರ ಅಂಟಿರುತ್ತಲ್ಲ, ಹಾಗಾಗಿ ನಿಮಗೆ ಕ್ಲೀನಾಗಿ ಉಂಡೆ ಬರುತ್ತೆ. ಅಕಸ್ಮಾತ್ ಉಂಡೆ ಬರ್ತಿಲ್ಲ ಅಂದರೆ ಸ್ವಲ್ಪ ಇನ್ನೊಂದು 2-3 ಖರ್ಜೂರ ಎಕ್ಸ್ಟ್ರಾ ಹಾಕ್ಕೊಂಡು ನಡೆಯುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ.
ತುಂಬ ಹೆಲ್ತಿಯಾಗಿರುತ್ತೆ. ದಿನಕ್ಕೆ ಒಂದು ಉಂಡೆ ತಿಂದರೂ ಸಾಕು. ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟು ಹೋಗುತ್ತೆ. ಇದಕ್ಕೆ ಬೇಕಿದ್ರೆ ನೀವು ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಅಥವಾ ಫ್ಲ್ಯಾಕ್ ಸೀಡ್ಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಕೊನೆಯಲ್ಲಿ ಗಸಗಸೆನಲ್ಲಿ ಹೊರಳಿಸಿದ್ರೆ ಸಕ್ಕದ ಟೇಸ್ಟಿಯಾಗಿ ಹಾಗೆ ಹೆಲ್ತಿಯಾಗಿರೋವಂಥ ಡ್ರೈ ಫ್ರೂಟ್ ಉಂಡೆ ರೆಡಿ ಆಗುತ್ತೆ. ಡೆಫಿನೆಟ್ಲಿ ನೀವುಗಳು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಮನೇಲಿ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲರೂ ದಿನಕ್ಕೆ ಒಂದೊಂದು ಉಂಡೆನ ಈ ಥರದನ್ನ ತಿನ್ಬೋದು. ಆರ್ಥಾ ಸ್ಟುಡಿಯೋಸ್ನಲ್ಲಿ ಇವತ್ತು ಸೆಮಿ ಕಾಟನ್ ಸೀರೆಗಳು ಬಂದಿದೆ. ಅಂದರೆ ಇದೆಲ್ಲ ಪ್ಯೂರ್ ಕಾಟನ್ ಅಲ್ಲ, ಸ್ವಲ್ಪ ಲೈಟಾಗಿ ಪಾಲಿಸ್ಟರ್ ಮಿಕ್ಸ್ ಆಗಿರುತ್ತೆ. ಸೊ ಸೆಮಿ ಕಾಟನ್ ಸಾರೀಸ್ ಇವಲ್ಲ, ಬಟ್ ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಡ್ರೇಪ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಬಜೆಟ್ ಫ್ರೆಂಡ್ಲಿ ರೇಟ್ಗಳಲ್ಲಿ ಈ ಸೀರೆಗಳು ಬರುತ್ತೆ. ಆ್ಯಂಡ್ ಗಿಫ್ಟಿಂಗ್ ಪರ್ಪಸ್ಗೆ ಬೇಕಾದರೂ ಕೂಡ ನೀವು ಆರಾಮಾಗಿ ಸೀರೆಗಳನ್ನ ಕೊಡ್ಬೋದು. ಕಾಸ್ಟ್ ಜಸ್ಟ್ 550 rupees. ಆ್ಯಂಡ್ ಆ್ಯಸ್ ಯೂಶುವಲ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಸೊ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ತೋರಿಸ್ತಿರೋದು ನಿಮಗೆ ಮರೂನ್ ಕಲರ್ಗೆ ಈ ಥರದ ಒಂದು ಬಾರ್ಡರ್ ಬರುತ್ತೆ. ಮೇಲೆ ಒಂದು ಚಿಕ್ಕ ಬಾರ್ಡರ್, ಹಾಗೆ ಕೆಳಗಡೆ ಒಂದು ದೊಡ್ಡ ಬಾರ್ಡರ್ ಬರುತ್ತೆ. ಸೊ ಒಂದನೇ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಸೀರೆ ಯಾವ ಥರ ಬರುತ್ತೆ ಅಂತ. ಸೊ ಫುಲ್ ಪ್ಲೇನಲ್ಲಿ ಸೀರೆ ಹೋಗುತ್ತೆ. ಆ ಕಡೆ ಈ ಕಡೆ ಒಂದು ಬಾರ್ಡರ್ ಬಂದು, ಈ ಕಡೆ ಕಾಣಿಸ್ತಿರೋದು ನಿಮಗೆ ಪಲ್ಲು, ಹಾಗೆ ಬ್ಲೌಸ್ ನಿಮಗೆ ಪ್ಲೇನ್ನಲ್ಲಿ ಬರುತ್ತೆ. ಸೊ ಈ ಥರ ಇದೆ ಸೀರೆಗಳು. ನಿಮ್ಗೆ ಯಾವ್ದಾರ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ. ಇಲ್ಲ ಕಲರಲ್ಲಿ ಇದೆ, ಡಾರ್ಕ್ ರೆಡ್, ಬಾರ್ಡರ್ ಸೇಮ್ ಬರುತ್ತೆ. ಪಲ್ಲು ನಿಮಗೆ ತೋರಿಸ್ದಂಗೆ ಅದೇ ಥರ ಇರುತ್ತೆ, ಹಾಗೆ ಒಂದು ಮ್ಯಾಚಿಂಗ್ ಪ್ಲೇನ್ ಬ್ಲೌಸ್. ಸೊ ನೆಕ್ಸ್ಟ್ ತೋರಿಸ್ತಿರೋದು ಈ ಥರ ಕಾಟನ್ ಸಾರಿ. ಅವಾಗಲೇ ತೋರಿಸೋಣ, ಅದೇ ಥರ ಮೆಟೀರಿಯಲೇ ಬರುತ್ತೆ, ಬಟ್ ಡ್ರೇಪ್ ಮಾಡೋದು ತುಂಬ ಈಸಿ. ಹನಿ ಕಲರ್ ಮೇಲೆ ವೈಟ್ ಪ್ರಿಂಟ್, ಬಟ್ ಇದಕ್ಕೆ ಒಂದು ಜರಿ ಥರ ಬಾರ್ಡರ್ ಕೊಟ್ಟಿದ್ದಾರೆ. ಎರಡೂ ಕಡೆ ಇದೇ ಥರ ಬಾರ್ಡರ್ ಬರುತ್ತೆ. ಇದು ಬಾಡಿ ಪಾರ್ಟ್ ಈ ಥರ ಕಂಪ್ಲೀಟ್ ಆಗಿ ಪ್ರಿಂಟ್ ಅಲ್ಲಿ ಬರುತ್ತೆ. ಆ್ಯಂಡ್ ಇದಕ್ಕೆ ಇದು ಪಲ್ಲು, ಹಾಗೆ ಇದು ಮ್ಯಾಚಿಂಗ್ ಬ್ಲೌಸ್. ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ರೆಡ್ ಮೇಲೆ ವೈಟ್ ಪ್ರಿಂಟ್ಸ್, ಹಾಗೆ ಸೇಮ್ ಟೈಪಲ್ಲಿ ರಾಣಿ ಪಿಂಕ್ ಅಟ್ ಜಸ್ಟ್ 550 rupees. ಸೊ ನೆಕ್ಸ್ಟ್ ಸೇಮ್ ಪ್ಯಾಟರ್ನ್, ನೆಕ್ಸ್ಟ್ ಸೇಮ್ ಮೆಟೀರಿಯಲ್, ಬಟ್ ಸ್ವಲ್ಪ ಪ್ಯಾಟರ್ನ್ ಬೇರೆ, ಹುಡುಗ ಹುಡುಗಿ ಥರದ್ದಿದೆ. ಇಲ್ಲಿ ಫುಲ್ಲು ಬ್ಲೂ ಕಲರ್ ಮೇಲೆ ಈ ಥರ ಸಿಂಪಲ್ ಆಗಿ ಒಂದು ಬಾರ್ಡರ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮಗೆ ಓಪನ್ ಮಾಡಿದ್ರೆ ಸೊ ಇದು ನಿಮಗೆ ಪಲ್ಲು ಪಾರ್ಟ್, ಹಾಗೆ ಇದಕ್ಕೆ ಪ್ಲೇನಲ್ಲಿ ಗ್ರೇ ಕಲರಲ್ಲಿ ಬ್ಲೌಸ್ ಬರುತ್ತೆ. ಸೊ ಇದರೊಳಗೂ 3 ಕಲರ್ ಅವೈಲೇಬಲ್ ಇದೆ. ಇದಕ್ಕೆ ಸೊ ನಿಮಗೆ ಓವರ್ ಆಲ್ ಬಾಡಿ ಈ ಥರ ಬರುತ್ತೆ. ಇದರೊಳಗೆ ಇರೋವಂಥ ಕಲರ್ಗಳನ್ನ ತೋರಿಸ್ತೀನಿ. ಫಸ್ಟ್ ಅವೈಲೇಬಲ್ ಇರೋದು ಬ್ಲೂ ಕಲರ್, ವೈನ್ ಕಲರ್, ಪ್ಯಾಟ್ರನ್ ಸೇಮ್ ಬರುತ್ತೆ ಎಲ್ಲಾನು, ಹಾಗೆ ಬ್ಲ್ಯಾಕ್ ಕಲರ್. ಇದು ಕೂಡ ಕಾಸ್ಟ್ ಜಸ್ಟ್ 550 rupees. ಆದಮೇಲೆ ಸೇಮ್ ಟೈಪ್, ಬಟ್ ಡಿಸೈನ್ ಮಾತ್ರ ಬೇರೆ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ. ಬಾಟ್ಲ್ ಗ್ರೀನಲ್ಲಿ ನಿಮಗೆ ಈ ಥರ ಬರುತ್ತೆ. ಬಾಡಿ ಫುಲ್ ಹುಡುಗ ಹುಡುಗಿದು ಪ್ಯಾಟ್ರನ್, ನಿಮಗೆ ಈ ಥರ ಪಲ್ಲು, ಹಾಗೆ ಸ್ವಲ್ಪ ಪ್ರಿಂಟೆಡ್ ಅಲ್ಲಿ ಒಂದು ಬ್ಲೌಸ್ ಬರುತ್ತೆ ಈ ಥರ. ಇದರೊಳಗೆ ಇನ್ನೂ ಒಂದು ಕಲರ್ ಇದೆ. ಫಸ್ಟ್ ಅವೈಲೇಬಲ್ ಇರುವಂಥ ಕಲರ್ ಬಾಟ್ಲ್ ಗ್ರೀನ್, ಹಾಗೆ ವೈನ್ ಕಲರ್. ಎಲ್ಲಾದ್ರದ್ದು ಕಾಸ್ಟ್ ಜಸ್ಟ್ 550 rupees. ಆ್ಯಂಡ್ ಕರ್ನಾಟಕ ಒಳಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವ್ದಾರ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ.